ಗೊಳಿಸಿ. ನೋಡಿ, ಝಡ್ ಎ ಅಂದರೆ ಝಡ್ ಎ ಬಿ ಸಿ ಡಿ ಏನು ಆಲ್ಫಾಬೆಟಿಕಲ್ ಒಂದು ಆರ್ಡರಲ್ಲಿದೆ ಅದನ್ನು ರಿವರ್ಸ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೇ, ರಿವರ್ಸ್ ಆರ್ಡರಲ್ಲಿ ಅಂದರೆ ಝಡ್ ವೈ ಎಕ್ಸ್ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ. ಈಗ ಡಬ್ಲ್ಯೂಗಿಂತ ಮುಂಚೆ ಯಾವುದಿದೆ ಅದನ್ನು ನಾವು ನೋಡ್ಕೊಳ್ಬೇಕು. ಡಿ ಆದಮೇಲೆ ಯಾವುದಿದೆ ಅದನ್ನು ನಾವು ನೋಡ್ಕೊಳ್ಬೇಕು. ಈಗ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ನಿಗೆ ಏನು ರಿಲೇಷನ್ ಇರುತ್ತೆ ಅದೇ ಏನಾಗಿರುತ್ತೆ ಇಲ್ಲಿ ಆನ್ಸರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಝಡ್ ನೋಡಿ, ಯು ವಿ ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ವಿ ನೋಡಿ, ರಿವರ್ಸಲ್ಲಿ ನೋಡಿದಾಗ ಡಬ್ಲ್ಯೂಗಿಂತ ಮುಂಚೆ ಇರೋದು ವಿ ಅಲ್ವಾ. ಎ ಬಿ ಸಿ ಡಿ ಇ. ಐ ಹೋಪ್ ನಿಮಗಿದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಅಲ್ಲಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಕಾನ್ಸೆಪ್ಟ್, ಅದು ಪಿ ಇ ಪೇಪರ್, ಮಾಡೆಲ್ ಪೇಪರ್, ಸಿ ಎಸ್ ಸಿಯಿಂದ ರಿಲೀಸ್ ಆದಂತಹ ಪೇಪರ್, ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ, ಈ ಒಂದು ಪೇಪರ್ ದೈಹಿಕ ಶಿಕ್ಷಕರಿಗೋಸ್ಕರ ಈ ಒಂದು ಪೇಪರನ್ನು ಬಿಟ್ಟಿದ್ದಾರೆ. ಇದನ್ನು ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ನೋಡ್ಕೊಳ್ಳಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಪಿ ಡಿ ಎಫ್ ನಿಮಗೇನಾದರೂ ಬೇಕು ಅಂತ ಹೇಳಿದರೆ, ಅಥವಾ ನಿಮಗೆ ಸ್ಕ್ರೀನ್ಶಾಟ್ ಏನಾದರೂ ಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೇನೆ. ಅದಕ್ಕೆ ಫಾಲೋ ಮಾಡಿದರೆ ನೀವು ಇದರ ಒಂದು ಪಿ ಡಿ ಎಫ್ ಅಥವಾ ಸ್ಕ್ರೀನ್ಶಾಟನ್ನು ನೀವು ಪಡ್ಕೊಳ್ಬಹುದು. ಸೊ ವಿದೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಸಾಮಾನ್ಯ ಜ್ಞಾನ, ಗಾನ್ ವಿತ್ ದ ವಿಂಡ್ ಕಾದಂಬರಿಯನ್ನು ಬರೆದವರು ಯಾರು? ಸೊ ಇಲ್ಲಿ ಹಲವಾರು ರೀತಿಯಾದಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಲಾಂಗ್ ವಿತ್ ದ ಆನ್ಸರ್. ನೋಡಿ, ಸರಿಯಾದ ಉತ್ತರ ಮಾರ್ಗರೆಟ್ ಮಿಚೆಲ್. ವಿವರಣೆ, ಅದಕ್ಕೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸಂಗೀತ ವಾದ್ಯಗಳ ರಾಣಿ ಎಂದು ಸಾಮಾನ್ಯವಾಗಿ ಯಾವ ವಾದ್ಯವನ್ನು ಕರೆಯಲಾಗುತ್ತದೆ? ಅದು ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಸೊ ಇಲ್ಲಿ ಪಿಟೀಲು. ಅದಕ್ಕೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಬರ್ಮುಡಾ ತ್ರಿಕೋನವು ಯಾವ ಸಾಗರದಲ್ಲಿ ಇದೆ? ಅಟ್ಲಾಂಟಿಕ್ ಮಹಾಸಾಗರ. ಸೊ ಅದಕ್ಕೂ ಕೂಡ ವಿವರಣೆ ಇದೆ. ವಿವರಣೆ ನೀಡಿರೋದ್ರಿಂದ ಈ ಒಂದು ಪಿ ಡಿ ಎಫ್ ತುಂಬ ಲಾಂಗ್ ಅಂತ ಅನ್ನಿಸ್ತಾ ಇದೆ. ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ಲಾಂಛನಕ್ಕೆ ಸಂಬಂಧಿಸಿದಂತೆ ಮೂಲ ಪ್ರಶ್ನೆಯಲ್ಲಿ ನೀಡಿರುವ ಸಮುದ್ರದ ದಡ ಎಂಬ ಹೇಳಿಕೆ ಸರಿಯಾಗಿದೆ? ಉತ್ತರವಿಲ್ಲ. ಈ ಪ್ರಶ್ನೆಗೆ ಮಾನ್ಯವಾದ ಉತ್ತರವಿಲ್ಲ. ವಿವರಣೆ. ಸೊ ಅದನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನವಾದ ವರ್ಷ ಯಾವುದು? ಅದನ್ನು ಕೂಡ. ಸೊ ಇಲ್ಲಿ ಈ ಒಂದು ಪಿ ಡಿ ಎಫಲ್ಲಿ ನಾನು ಎಲ್ಲದನ್ನು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ಇದರಲ್ಲಿ ಆನ್ಸರ್ ಕೂಡ ಮೆನ್ಷನ್ ಆಗಿರುವಂಥದ್ದು. ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ಸ್ಕ್ರೀನ್ಶಾಟ್ ಅಥವಾ ಈ ಪಿ ಡಿ ಎಫ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ನಾನು ಇದನ್ನು ಶೇರ್ ಮಾಡ್ಕೊಳ್ತೇನೆ. ಇಲ್ಲಿ ಹಲವಾರು ರೀತಿಯಲ್ಲಿ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಆಚೆ ಈಚೆ ಆಗಿಬಿಟ್ಟು ಇಲ್ಲಿ ಸ್ವಲ್ಪ ವರ್ಡ್ಸ್ ಆಚೆ ಈಚೆ ಆಗಿದೆ. ಪ್ಲೀಸ್ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಇರುವಂತಹ ಮಾಡೆಲ್ ಪೇಪರ್ 1 ಇದು ಆಗಿರುತ್ತೆ. ನಮಗೆ ಯಾವುದಾದ್ರೂ ಒಂದು ನಮಗೆ ಹೆಲ್ಪ್ಫುಲ್ ಆಗ್ಬೋದು. ಯಾವುದಾದ್ರೂ ಇದರ ಇಷ್ಟು ಕ್ವೆಶನ್ಸಲ್ಲಿ ನಿಮಗೊಂದು 2 ಕ್ವೆಶನ್ಸ್ ಆದ್ರೂ ಕೂಡ ಬಂದ್ರೂ ಸಹ ನಿಮಗೆ ಅದು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಎಲ್ಲ ಕ್ವೆಶನ್ ಆನ್ಸರ್ಸ್ ಯಾವ ಪೇಪರ್ ಸಿಗುತ್ತೆ ಅದೆಲ್ಲದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಸಾಮಾನ್ಯ ಜ್ಞಾನ ಈಗ ಒಂದು ಸಬ್ಜೆಕ್ಟ್ ವೈಸ್ ಆದರೆ ನಾವು ಏನು ಮಾಡ್ಬೋದು, ಇಂಥ ಕ್ವೆಶನ್ಸೇ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಬಟ್ ಸಾಮಾನ್ಯ ಕನ್ನಡ ಆಗಿರ್ಬೋದು, ಸಾಮಾನ್ಯ ಇಂಗ್ಲೀಷ್ ಆಗಿರ್ಬೋದು, ಅಥವಾ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಇದೆಲ್ಲದೂ ಕೂಡ ಇಂಥದ್ದೇ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕನ್ನಡದಲ್ಲಿ ನಾವು ಗ್ರಾಮರ್ ಪಾರ್ಟನ್ನು ನಾವು ನೋಡ್ತೀವಿ. ಗ್ರಾಮರ್ ಪಾರ್ಟ್ ಈ ಒಂದು ಪಿ ಡಿ ಎಫಲ್ಲಿ ನಿಮಗೆ ಆ ಒಂದು ಆನ್ಸರ್ ಜೊತೆಗೆ ಅದು ಯಾಕೆ ಆ ರೀತಿ ಬಂದಿದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಯಾಕೆ ಆ ರೀತಿ ಬಂದಿದೆ ಅಂತ ಹೇಳುವಾಗ ಇಲ್ಲಿ ಬೇರೆ ಪ್ರಶ್ನೆಗಳು ಬಂದ್ರೂ ಸಹ ಆ ಒಂದು ಪ್ರಶ್ನೆಗೆ ಏನು ಉತ್ತರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಆಗಮ ಸಂಧಿ ಅಂತ ಹೇಳಿದ್ರೆ, ಈ ಆಗಮ ಸಂಧಿ ಯಾಕೆ ಬಂತು? ಅಕಸ್ಮಾತ್ ನಿಮಗೆ ಕೊಟ್ಟಿರುವಂಥ ಪದದಲ್ಲಿ ಆಗಮ ಸಂಧಿಯ ವರ್ಡ್ಸ್ ಇಲ್ಲ ಅಂತ ಹೇಳಿದ್ರೆ, ಆ ವಿವರಣೆಗೆ ತಕ್ಕಂತಹ ವರ್ಡ್ ಅದಲ್ಲ ಅಂದರೆ ಅದು ಆಗಮ ಸಂಧಿ ಅಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ
ಅದಕ್ಕೋಸ್ಕರ ಫ್ರೆಂಡ್ಸ್ ನೀವು ಏನಪ್ಪ ಅಂತ ಹೇಳಿದರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಒಮ್ಮೆ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ನಮಗೆ ಯಾವ ಟೈಮಲ್ಲಿ ಯಾವ ಪ್ರಶ್ನೆ ನಮ್ಮ ಕೈ ಹಿಡಿಯುತ್ತೆ, 1 ಮಾರ್ಕ್ಸಲ್ಲಿ ಕೂಡ ಆಚೆ ಈಚೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಜನರಲ್ ಇಂಗ್ಲೀಷಿಗೆ ನೋಡೋದಾದರೆ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ಒಂದು ಪಿ ಡಿ ಎಫನ್ನು ನನಗೆ ಎಷ್ಟೇ ನಿಮಗೆ ಹೇಳಿದ್ರು ಕೂಡ ಈ ಪಿ ಡಿ ಎಫನ್ನು ನೀವು ಕರೆಕ್ಟಾಗಿ 1 ಬೈ 1 ನೋಡಿಕೊಂಡಾಗಲೇ ನಿಮಗೆ ಇದೊಂದು ವಿವರಣೆಗಳು ಕರೆಕ್ಟಾಗಿ ನಿಮಗೆ ಗೊತ್ತಾಗುವಂಥದ್ದು. ಅದಕ್ಕೋಸ್ಕರ ಜಸ್ಟ್ ಸ್ಕ್ರೋಲ್ ಮಾಡ್ತೇನೆ ಫ್ರೆಂಡ್ಸ್. ಇದನ್ನು ನೀವು ಡಿಟೇಲಾಗಿ ಏನಿದೆ ಅಂತ ಹೇಳಿಬಿಟ್ಟು ನೀವು ಇದನ್ನು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಜನರಲ್ ಕನ್ನಡ ಇದೆ, ಜನರಲ್ ಇಂಗ್ಲೀಷ್ ಇದೆ, ಹಾಗೆಯೇ ಸಾಮಾನ್ಯ ಜ್ಞಾನ ಕೂಡ ಇರುವಂಥದ್ದು. ಸೊ ಇಲ್ಲಿ ನೋಡಿ ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ ನಮ್ಮದು ಬಿ ಎಡ್ ಅಥವಾ ಡಿ ಎಡಲ್ಲಿ ಏನು ಸೈಕಾಲಜಿ ಟೆಕ್ಸ್ಟ್ ಬುಕ್ ಇತ್ತು ಅದು ನಮ್ಮ ಹತ್ರ ಈಗ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವರು ಜೋಪಾನ ಮಾಡಿ ಇಟ್ಕೊಂಡಿರ್ಬೋದು, ಕೆಲವರು ಇಲ್ಲದೆ ಇರ್ಬೋದು. ಸೊ ಇಲ್ಲಿ ಬರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡಿದಾಗ ಅದೇ ರೀತಿಯಾದಂತಹ ಬೇರೆ ಪ್ರಶ್ನೆಗಳು ಬಂದರೂ ಸಹ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ರೆಡಿ ಆಗ್ತೀವಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಇದನ್ನು ಎಲ್ಲ ಪ್ರಶ್ನೆಗಳನ್ನು ಕೂಡ ಒಮ್ಮೆ ಡೀಟೇಲಾಗಿ ಸ್ಟಡಿ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿ ಓಕೆ, ಕೆಲವೊಂದು ನಮಗೆ ಮರ್ತು ಹೋಗಿರುತ್ತೆ, ಆದರೆ ಕೆಲವೊಂದು ನಮಗೆ ಗೊತ್ತಿರುತ್ತೆ. ಅದನ್ನು ನಮಗೆ ಹೇಗೆ ಆನ್ಸರಿಗೆ ರಿಲೇಟೆಡ್ ಆಗಿ ಮಾಡಬೇಕು ಅದು ಕರೆಕ್ಟ್ ಅಂತ ಗೊತ್ತಿರಲ್ಲ. ಕ್ವೆಶ್ಚನ್ಸನ್ನು ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಮಾನಸಿಕ ಸಾಮರ್ಥ್ಯ ನೋಡಿ, ತುಂಬ ಚೆನ್ನಾಗಿದೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಸರಣಿಯನ್ನು ಪೂರ್ಣಗೊಳಿಸಿ ನೋಡಿ. ZA ಅಂದರೆ ZABCD ಏನು ಆಲ್ಫಾಬೆಟಿಕಲ್ ಒಂದು ಆರ್ಡರಲ್ಲಿದೆ ಅದನ್ನು ರಿವರ್ಸ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೇ, ರಿವರ್ಸ್ ಆರ್ಡರಲ್ಲಿ ಅಂದರೆ ZYXW ಅಂತ ಕೊಟ್ಟಿದ್ದಾರೆ. ಈಗ ಡಬ್ಲ್ಯೂಗಿಂತ ಮುಂಚೆ ಯಾವುದಿದೆ ಅದನ್ನು ನಾವು ನೋಡ್ಕೊಳ್ಬೇಕು. ಡಿ ಆದಮೇಲೆ ಯಾವುದಿದೆ ಅದನ್ನು ನಾವು ನೋಡ್ಕೊಳ್ಬೇಕು. ಈಗ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ನಿಗೆ ಏನು ರಿಲೇಷನ್ ಇರುತ್ತೆ ಅದೇ ಏನಾಗಿರುತ್ತೆ ಇಲ್ಲಿ ಆನ್ಸರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, UVWXYZ ನೋಡಿ, ರಿವರ್ಸಲ್ಲಿ ನೋಡಿದಾಗ ಡಬ್ಲ್ಯೂಗಿಂತ ಮುಂಚೆ ಇರೋದು ವಿ ಅಲ್ವಾ. ABCDE. ಐ ಹೋಪ್ ನಿಮಗಿದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಅಲ್ಲಿಗೆ ಆನ್ಸರ್ ಏನಾಗುತ್ತೆ, VE ಆಗುತ್ತೆ. ನೋಡಿ, ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತೇಳಿ VF ಅಂತ ಕೊಟ್ಟಿದ್ದಾರೆ, UE ಅಂತ ಕೊಟ್ಟಿದ್ದಾರೆ, EV ಅಂತ ಕೊಟ್ಟಿದ್ದಾರೆ. ಅದಲ್ಲ, ಫಸ್ಟ್ ಬರುವಂಥದ್ದು ರಿವರ್ಸಲ್ಲಿರುವಂಥ ಅಕ್ಷರ, ನೆಕ್ಸ್ಟ್ ಬರುವಂಥದ್ದು ನಮಗೆ ಡೈರೆಕ್ಟಾಗಿ ABCDE. ಗೊತ್ತಾಯ್ತಾ? ಸೊ ಈ ರೀತಿಯಾದ ಮಾನಸಿಕ ಸಾಮರ್ಥ್ಯ ಕ್ವೆಶನ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು, ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ಇಲ್ಲಿ ಇದನ್ನು ಕೂಡ ನೋಡಿ, ಲೈಟನ್ನು JGFEFR ಎಂದು ಸಂಕೇತಿಸಿದರೆ ಹೆವಿಯನ್ನು ಹೇಗೆ ಸಂಕೇತಿಸಲಾಗುತ್ತದೆ? ಇದನ್ನು ಕೂಡ ಅಷ್ಟೇ, ಫಸ್ಟ್ ವರ್ಡಿಗೆ ಇನ್ನೊಂದು ವರ್ಡಿಗೆ ಎಷ್ಟು ಗ್ಯಾಪ್ ಇದೆ ನೋಡ್ಕೊಳ್ಬೇಕು. ಸೆಕೆಂಡ್ ವರ್ಡಿಗೂ ಸೆಕೆಂಡ್ ಅಕ್ಷರಕ್ಕೂ ಇನ್ನೊಂದಕ್ಕೂ ಕೂಡ ಲೆಟರ್ಗೂ ಇನ್ನೊಂದು ಜಿಗೂ ಎಷ್ಟು ಗ್ಯಾಪ್ ಇದೆ, ಇದನ್ನೆಲ್ಲ ನೋಡಿಕೊಂಡಾಗ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಪದದ ಪ್ರತಿಯೊಂದು ಅಕ್ಷರವನ್ನು ವರ್ಣಮಾಲೆಯಲ್ಲಿ 2 ಸ್ಥಾನ ಹಿಂದಕ್ಕೆ ಸರಿಸಲಾಗಿದೆ. ಇಲ್ಲಿ ಇರುವಂಥದ್ದು ಮೇನ್ ಅಷ್ಟೇ, ಆಯಿತಾ? ಸೊ ಆ ರೀತಿಯದ್ದು ನನಗೆ ನಿಜವಾಗ್ಲೂ ನನಗೆ ಮಾನಸಿಕ ಸಾಮರ್ಥ್ಯದ್ದು ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬ್ರೈನನ್ನು ಅಷ್ಟು ಚುರುಕು ಮಾಡುವಂಥದ್ದು ಮಾನಸಿಕ ಸಾಮರ್ಥ್ಯದ ಒಂದು ಪ್ರಶ್ನೆಗಳು. ಅದಕ್ಕೋಸ್ಕರ ಓಕೆ. ನೆಕ್ಸ್ಟ್ ಇನ್ನೂ ಕೆಲವೊಂದು ಕ್ವೆಶನ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಇದ್ರದ್ದು ಪ್ರಾಬ್ಲಮ್ ಇದೆ, ಒತ್ತಕ್ಷರಗಳದ್ದು. ಇವನ ಮಗ, ಅವನ ಸೊಸೆ, ಸೊಸೆಯ ಅಪ್ಪನ ಮಗ, ಮಗನ ಮಗಳು, ಈ ರೀತಿ ಎಲ್ಲ ಕ್ವೆಶನ್ಸ್ ಇರುತ್ತೆ. ಸೊ ಅದು ಕೂಡ ತುಂಬ ಯೋಚನೆ ಮಾಡಿ, ಅಂದರೆ ಮೇಯ್ನ್ ಯಾರು ಇರ್ತಾರೆ ಅದು ನೀವು ಅಂದ್ಕೊಳ್ಳಿ, ನಿಮ್ಮಿಂದ ನೆಕ್ಸ್ಟ್ ಯಾರ್ಯಾರು ಅದು ಆ ರೀತಿ ಅಂದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ. ಸೊ ಇದೆಲ್ಲದೂ ಕೂಡ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನಿಮ್ಗೆ ಯಾವುದಾದ್ರೂ ಒಂದು ಕ್ವೆಶ್ಚನ್ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಕೈಯಿಂದ ಸಾಲ್ವ್ ಮಾಡೋಕ್ಕೆ ಆದರೆ ಖಂಡಿತವಾಗ್ಲೂ ನಾನು ಅದನ್ನು ಸಾಲ್ವ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅಕಸ್ಮಾತ್ ನನ್ನ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ರೆಫರೆನ್ಸ್ ಯಾವುದಾದ್ರೂ ಸಿಕ್ಕಿದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್.
ಸೊ ಇದೆಲ್ಲದೂ ಕೂಡ ಕಂಪ್ಯೂಟರ್, ಈಗ ನೆಕ್ಸ್ಟ್ ಬಂದಿರುವಂಥದ್ದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಕ್ವೆಶನ್ಸ್ ಇದೆ. ಸೊ ಇದರಲ್ಲಿ ನೋಡಿ ನೆಕ್ಸ್ಟ್ ಬರುವಂಥದ್ದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಇದೆಲ್ಲದೂ ಕೂಡ ಈ ಒಂದೇ PDF ಅಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸುಮಾರಷ್ಟು ಕಾನ್ಸೆಪ್ಟ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಅಷ್ಟು ಕಾನ್ಸೆಪ್ಟ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕ್ವೆಶ್ಚನ್ ಅರ್ಥ ಆಗಲಿಲ್ಲ ಅಂದರೆ ನನಗೂ ಪೂರ್ತಿ ಗೊತ್ತಿರುತ್ತೆ ಅಂತಲ್ಲ, ಸೊ ಏನಾದರೂ ಗೊತ್ತಿದ್ದರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲದಿದ್ದರೆ ಅದಕ್ಕೆ ರಿಲೇಟೆಡ್ ಆದಂಥ ಸೋರ್ಸನ್ನು ತೆಗೆದು ರೆಫರ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅಷ್ಟು ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ನನ್ನ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿದರೆ ನಿಮ್ಮ ಒಂದು ಏನೊಂದು ಕ್ವೆಶನ್ಸ್ ಇರುತ್ತೆ ಅದನ್ನು ನೀವು ಅದರಲ್ಲಿ ಹಾಕ್ಬೋದಾಗಿರುತ್ತೆ. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.